ವೆಲ್ಕಮ್ ಬ್ಯಾಕ್. ಗಡಿ ವಿಚಾರದಲ್ಲಿ ಮಹಾರಾಷ್ಟ್ರ ಮತ್ತೆ ಕಿರಿಕ್ ತೆಗೆದಿದೆ. ಕರ್ನಾಟಕದ ಗ್ರಾಮಗಳಲ್ಲಿ ಮಹಾರಾಷ್ಟ್ರ ಸ್ಕೀಮ್ ಹಾಕಿದೆ. 865 ಹಳ್ಳಿಗಳಲ್ಲಿ ಮಹಾರಾಷ್ಟ್ರ ಆರೋಗ್ಯ ಯೋಜನೆ ಜಾರಿ ಮಾಡಿದೆ. ಮಹಾರಾಷ್ಟ್ರ ಕ್ಯಾಬಿನೆಟ್ನಲ್ಲಿ ವಿವಾದಾತ್ಮಕ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕರ್ನಾಟಕದ 865 ಹಳ್ಳಿಗಳು ತನ್ನದು ಅಂತ ಮಹಾರಾಷ್ಟ್ರ ಹೇಳ್ತಾ ಇದೆ. ಈಗ ಕರ್ನಾಟಕದ ಗ್ರಾಮಗಳಿಗೆ ಈ ಯೋಜನೆಯನ್ನ ಘೋಷಿಸಿ ಮತ್ತೆ ಮಹಾರಾಷ್ಟ್ರ ಕಿರಿಕ್ ಮಾಡಿರುತ್ತೆ. ಕರ್ನಾಟಕದ ಗ್ರಾಮಗಳಿಗೆ ಮಹಾರಾಷ್ಟ್ರದ ಯೋಜನೆಗಳಂತೆ ಕ್ಯಾಬಿನೆಟ್ನಲ್ಲಿ ಈ ರೀತಿಯ ಒಂದು ವಿವಾದಾತ್ಮಕ ನಿರ್ಧಾರವನ್ನು ತಗೊಂಡಿದ್ದಾರೆ. ಮಹಾರಾಷ್ಟ್ರ ನಿರ್ಧಾರಕ್ಕೆ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ಗಡಿ ವಿಚಾರದಲ್ಲಿ ಸರ್ಕಾರ ಸತ್ತು ಹೋಗಿದ್ಯಾ, ನಮ್ಮ ಹಳ್ಳಿಗಳಿಗೆ ಬಂದು ಆರೋಗ್ಯ ಯೋಜನೆಯನ್ನ ಕೊಡ್ತಾರೆ ಅಂತಂದ್ರೆ ಏನ್ ಅರ್ಥ ಅಂತ ಸಿದ್ದರಾಮಯ್ಯ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಆಗ್ತಾ ಇದ್ರು, ಬೆಳವಣಿಗೆ ಆಗ್ತಾ ಇದ್ರು ಕೂಡ ನನಗನ್ಸುತ್ತೆ ಏನು ಸರ್ಕಾರ ಸತ್ತೋಗಿದೆಯಾ ಅಂತ ಅನ್ಸುತ್ತೆ. ನಮ್ಮ ರಾಜ್ಯದ ಒಂದು ಇಂಚು ಕೂಡ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡ್ಬಾರ್ದು. ಭಾಷೆ, ಸಂಸ್ಕೃತಿ, ನೆಲ, ಜಲ, ಇದು ನಮ್ಮ 6.5 ಕೋಟಿ ಜನರ ಹಕ್ಕು. ಇದು ಅದಕ್ಕೆ ಧಕ್ಕೆ ಬಂದಾಗ ದಿ ಗೌರ್ಮೆಂಟ್ ಆಫ್ ಕರ್ನಾಟಕ ಆರ್ ಗೌರ್ಮೆಂಟ್ ಆಫ್ ಇಂಡಿಯಾ ಶುಡ್ ನಾಟ್ ಕೀಪ್ ಕ್ವೈಟ್. ಸೊ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ, ಕೂಡಲೇ ಇದರಲ್ಲಿ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಬೇಕು. ನಮ್ಮ ಮುಖ್ಯಮಂತ್ರಿ ಇದನ್ನಲ್ಲ, ಈಸ್ ಮಿಸರಬಲಿ ಫೇಲ್ಡ್. ಸೊ ಐ ಡಿಮ್ಯಾಂಡ್ ರೆಸಿಗ್ನೇಷನ್ ಆಫ್ ಚೀಫ್ ಮಿನಿಸ್ಟರ್.